2024 ಬೈ ಎಲೆಕ್ಷನಲ್ಲಿ ರಾಜ್ಯದಲ್ಲಿ ತುಂಬ ಒಂದು ಹೆಸರನ್ನು ಮಾಡಿರ್ತಕ್ಕಂಥದ್ದು, ಜೊತೆಗೆ ವರ್ಚಸ್ಸನ್ನು ಮಾಡಿರುವಂಥದ್ದು ಯಾರು ಅಂತಂದರೆ ಸೈಯದ್ ಅಜ್ಜಂ ಪೀರ್ ಖಾದ್ರಿ ಅವರು ಸಿದ್ದರಾಮಯ್ಯನವರ ಪರಮ ಆಪ್ತರಲ್ಲಿಯೂ ಕೂಡ ಅವರೊಬ್ಬರು. ಈಗ ಏನಂತಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ CM ಪಟ್ಟಕ್ಕೆ. DK ಶಿವಕುಮಾರ್ ಅವರು ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಹೆಸ್ಕಾಂ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಖಾದ್ರಿ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ನಿಮ್ಮ ಬಳಗದಲ್ಲಿ ಅಂದರೆ ಸಿದ್ದರಾಮಯ್ಯನವರ ಬಳಗದಲ್ಲಿ ನೀವು ತುಂಬ ಆತ್ಮೀಯರು, ಅವರ ಶಿಷ್ಯಂದ್ರು ಕೂಡ ಆಗಿದ್ರಿ. ಇವಾಗ ನಿಮ್ಮ ದೊರೆ ಈಗ ಪಟ್ಟವನ್ನು ಬಿಟ್ಟು ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ. ಮೊದಲು ಏನು ಅನ್ನಿಸ್ತಾ ಇದೆ ಸರ್ ಇವಾಗ? ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಬದ್ಧತೆ, ಆಮೇಲೆ ಅವರು ಏನಿದ್ರು ನುಡಿದಂಥ ನಡೆಯೋರು. ಅವರು ಹೇಳ್ಕೊತ ಬಂದಿದ್ದರು ಏನಂಥೇಳಿ, ಹೈಕಮಾಂಡ್ ಏನು ನನಗೆ ಆದೇಶ ಮಾಡ್ತಾಯಿದ್ದೆ ಅದಕ್ಕೆ ನಾನು ಬದ್ಧದೀನಿ ಅಂಥೇಳಿ. ಉಪಮುಖ್ಯಮಂತ್ರಿಗಳು ಕೂಡ ಅದೇ ಹೇಳ್ತಿದ್ರು, ಹೈಕಮಾಂಡ್ ನನಗೆ ಏನು ಆದೇಶ ಮಾಡ್ತೈತೆ ಅದೇ ಅಂತ ನಾನು ಅದಕ್ಕೆ ಬದ್ಧದೀನಿ ಅಂಥೇಳಿ. ಹಾಗಾಗಿ ಇವತ್ತು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ, ದಿಲ್ಲಿಯಲ್ಲಿ ಮೀಟಿಂಗ್ ಆಯಿತು. ಮಾಧ್ಯಮದವರು ನೀವು ಹೇಳ್ತಾ ಇದ್ದೀರಿ ಕ್ವಶನ್ ಮಾರ್ಕ್ ಇಟ್ಟು, ಹೈಕಮಾಂಡ್ನವರು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯ ಅವರಿಗೆ ಮುಂದಿನ ಬೇರೆ ಅವಕಾಶ ಮಾಡಿಕೊಡ್ರಿ DK ಶಿವಕುಮಾರ್ ಸಾಹೇಬರಿಗೆ ಅನ್ನುವಂಥದ್ದು ಹೇಳಿದ್ದಾರೆ. ಅದಕ್ಕೆ ಅವರು ಬದ್ಧದ್ದಾರೆ ಅಷ್ಟೇ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ಈ ರಾಜ್ಯದಲ್ಲಿ ಪಕ್ಷ ಗೆಲ್ಲಲಿಕ್ಕೆ ಭಾಳ ಅಪಾರ ಅವ್ರದ್ದು ಒಂದು ಸಂಘಟನೆ, ಅವ್ರದ್ದು ಒಂದು ಪ್ರಯತ್ನ ಕೂಡ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮುಖದ ಮೇಲೆ ಎಲ್ಲ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ಅದು ಯಾವುದೂ ಗೊಂದಲ ಇಲ್ಲ ಸರ್. ಇವಾಗ ಇದೇ ರೀತಿಯಾಗಿರ್ತಕ್ಕಂಥದ್ದು ಏನು ಬಣ ಅನ್ನೋವಂಥದ್ದು ಹಿಂದೆ BJPಯಲ್ಲಿ ಆಗಿತ್ತು. ಹೀಗಾಗಿ ತುಂಬ ರೀತಿಯಾಗಿರುತ್ತೆ ಕಚ್ಚಾಟ ಆಗಿತ್ತು. ಈಗ ಅದೇ ರೀತಿ ಎರಡು ಬಣಗಳು ಆಗುತ್ತೆ ಅನ್ನೋವಂಥದ್ದು ಕೂಡ. ಅಂದರೆ ಒಂದು ಬಣದಿಂದ ಇಷ್ಟು ಟಾರ್ಗೆಟು, ಇನ್ನೊಂದು ಬಣದಿಂದ ಇಷ್ಟು ಟಾರ್ಗೆಟು. ಆ ಬಣದಲ್ಲಿ ಈಗ ಇವ್ರಿಗೆ ಜಮೀರ್ ಅವ್ರಿಗೂ ಕೂಡ DCM ಪಟ್ಟ ಕೊಡಬೇಕು ಅನ್ನೋವಂಥದ್ದು. ಅವರು ಕೂಡ ಸರ್ ನಿಮ್ಮ ಸಮುದಾಯದವರು, ಅವ್ರನ್ನೂ ಕೂಡ ನೀವು ಬಿಟ್ಟಿಲ್ಲ. ಜಮೀರ್ ಅಹಮದ್ ಅವ್ರಿಗೆ ಏನಾದರೂ ಅವಕಾಶ ಸಿಗಬೇಕು ಅಂತ ಒತ್ತಾಯ ಮಾಡ್ತೀರಾ? ನೋಡಿ, BJP ಅವ್ರಿಗೆ ಯಾವುದೇ ಬದ್ಧತೆ ಇಲ್ಲ, ಈ ರಾಜ್ಯದ ಜನರ ಬಗ್ಗೆ ಕಳಕಳಿ ಇಲ್ಲ. ಅದಕ್ಕೆ ಮಾನ್ಯ ಜಮೀರ್ ಅಹಮದ್ ಸಾಹೇಬ್ರ ಬಗ್ಗೆ ತಾವು ಪ್ರಶ್ನೆ ಕೇಳಿದ್ರಿ. ಜಮೀರ್ ಅಹಮದ್ ಸಾಹೇಬರು ಈ ರಾಜ್ಯದ ಪ್ರಶ್ನಾತೀತ ನಾಯಕರು, ಅವರು ಸರ್ವ ಜನಾಂಗದ ನಾಯಕರು. ಅವರು ಕೂಡ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಭಾಳಷ್ಟು ಅವ್ರದ್ದು ಕೊಡುಗೆ ಇದೆ. ಜೊತೆಗೆ ಹಿಂದೂ ಬಾಂಧವರು ಕೂಡ ಅವ್ರಿಗೆ ಭಾಳ ಲೈಕ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ದೊಡ್ಡ ಹುದ್ದೆ ಕೊಟ್ಟರೆ ಏನು ತಪ್ಪೇನಿಲ್ಲ. ಈಗಾಗಲೇ ಅವರು ಮಿನಿಸ್ಟರ್ ಇದ್ದಾರೆ. ಮುಂದೆ ಕೂಡ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ತಾರೆ ಹೈಕಮಾಂಡ್ ಅವರು ಅನ್ನೋಂಥದ್ದು ನಾನು ಭಾವಿಸಿದ್ದೇನೆ. ಸರ್, ಇವಾಗ ಪಕ್ಷದೊಳಗಡೆ CM ಆದ ನಂತರ DCM ಹುದ್ದೆನ 4 ಜನರಿಗೆ ಕೊಡಬೇಕು ಅನ್ನೋವಂಥದ್ದು ಈಗಾಗಲೇ ಬಿಗಿಪಟ್ಟಿ ಹಿಡಿದಿರುವಂಥದ್ದು. ಸರ್, ಇದು ಈ ಥರ ಮಾಡಿದರೆ ಆಡಳಿತ ಅನ್ನುವಂಥದ್ದು ಬಿಗಿ ಹಿಡಿತ ತಪ್ಪೋಗುತ್ತೆ ಅನ್ನುವಂಥದ್ದು. ಇದೇ ರೀತಿ ಮಾಡಿ BJP ಕೆಟ್ಟಿದೆ. ಈಗ ಅದೇ ದಾರಿಯಲ್ಲಿ ಕಾಂಗ್ರೆಸ್ ಸಾಗುತ್ತಾ ಅಂತ? ಇಲ್ಲ, ಆ ಥರ ನೀವು ಮಾಧ್ಯಮದವರು ಪ್ರಿಂಟ್ ಮೀಡಿಯಾದಾಗ ಬಂದಿದೆ 4 DCM ಅಂತೇಳಿ. ಹೈಕಮಾಂಡ್ನವರು ಸಾಧಕ್ ಬಾಧಕ್ ನೋಡಿಕೊಂಡು ಅದು ನಮ್ಮ ರಾಜ್ಯದ ಜನರಿಗೆ ಮತ್ತು ಈ ರಾಜ್ಯದ ಶೋಷಿತ ಜನಾಂಗಕ್ಕಿರ್ಬೋದು, ಕಾಂಗ್ರೆಸ್ಸಿನ ಈ ರಾಜ್ಯದ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು KPCC ಅಧ್ಯಕ್ಷ ಆದರೆ ಪಕ್ಷಕ್ಕೆ ದೊಡ್ಡ ಶಕ್ತಿ ಬರುವಂಥದ್ದು ಆಗ್ತೈತೆ ಅಂಥೇಳಿ ನಾನು ನಿಮ್ಮ ಮುಖಾಂತರ ಈ ಸಂದರ್ಭ ಹೇಳಿಕೆ ಬರ್ತೇನೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಸತೀಶ್ ಜಾರಕಿಹೊಳಿ ಏನು ಒಂದು ಎಲೆಕ್ಷನ್ ಸ್ಟ್ರಾಟಜಿ ಮಾಡೋರಲ್ಲಿ ಭಾಳ ದೊಡ್ಡ ಚಾಣಕ್ಯರವರು. ಸರ್, ಓಕೆ ಸರ್. ಸಿದ್ದರಾಮಯ್ಯನವರು CM ಆಗಿದ್ದಾಗ ನೀವು ಅನೇಕ ಕೆಲಸಗಳು ತೆಗೆದುಕೊಂಡು ಹೋಗ್ತಿದ್ರಿ, ಮಾಡ್ಕೊಂಡು ಬರ್ತಿದ್ರಿ. ಇವಾಗ ಅವರು CM ಆಗಿ ಇಲ್ಲ ಅಂತಂದಾಗ ಈ ಒಂದು ಬೆಳವಣಿಗೆಗಳು ನಿಮಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಅಂದರೆ ಸಿದ್ದರಾಮಯ್ಯನವರು ಕೆಳಗಿಳಿದ್ರಿಂದ ನಿಮಗೆ ಪ್ಲಸ್ಸಾ ಮೈನಸ್ಸಾ? ಇಲ್ಲ, ಆ ಥರ ಏನಿಲ್ಲ. ಸಿದ್ದರಾಮಯ್ಯ ಸಾಹೇಬರು ನಮಗೆ ಯಾರೋ ಹೋಗಲಿ ಕಾರ್ಯಕರ್ತರಿಗೆ ಸ್ಪಂದಿಸ್ತಿದ್ರು, ಮುಖ್ಯಮಂತ್ರಿ ಇದ್ದರೂ ಕೂಡ. ಇದು ಈ ಥರ ಮಾಧ್ಯಮ ಸೃಷ್ಟಿ ಮಾಡಿದೆ ಅಷ್ಟೇ, ಬೇರೆ ಏನು ಗೊಂದಲ ಇಲ್ಲ ನಮ್ಮ ಪಾರ್ಟಿ ಒಳಗೆ, ನಮ್ಮ ಸರ್ಕಾರ ಒಳಗೆ. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ಹೆಸ್ಕಾಂ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಅಜ್ಜಂ ಪೀರ್ ಖಾದ್ರಿ ಅವರು ನೇರವಾಗಿ ಹೇಳಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ ಹುಣಸಿಮರದ ಗ್ಯಾರಂಟಿ ನ್ಯೂಸ್.